ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಐ ವಿಶ್ ಯು ಎ ವೆರಿ ಹ್ಯಾಪಿ ಮೆರಿ ಕ್ರಿಸ್ಮಸ್. ಕ್ರಿಸ್ತನ ಜನನದಿಂದ ಉಂಟಾದಂಥ ಶಾಂತಿ, ಸಮಾಧಾನ, ಪ್ರೀತಿ, ಐಕ್ಯತೆ, ದೈವಿಕ ಕೃಪಾ ವರದಾನಗಳೆಲ್ಲವೂ ನಿಮ್ಮ ಕುಟುಂಬದಲ್ಲಿ ನಿಮಗೆ ಸಂಬಂಧಪಟ್ಟವರೆಲ್ಲರಿಗೂ ಲಭಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯೌವನಸ್ಥರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ಲೋಕರಕ್ಷಕನಾಗಿರುವಂಥ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಐ ವಿಶ್ ಯು ಎ ವೆರಿ ಹ್ಯಾಪಿ ಮೆರಿ ಕ್ರಿಸ್ಮಸ್. ಕ್ರಿಸ್ತನ ಜನನದಿಂದ ಉಂಟಾದಂಥ ಶಾಂತಿ, ಸಮಾಧಾನ, ಪ್ರೀತಿ, ಐಕ್ಯತೆ, ದೈವಿಕ ಕೃಪಾ ವರದಾನಗಳೆಲ್ಲವೂ ನಿಮ್ಮ ಕುಟುಂಬದಲ್ಲಿ ನಿಮಗೆ ಸಂಬಂಧಪಟ್ಟವರೆಲ್ಲರಿಗೂ ಲಭಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಪ್ರಿಯರಾದವರೇ, ಈ ದಿನ ನಾವು ದಿನಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವುದಲ್ಲ, ಯೇಸುವಿನ ಜನನಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವುದಾಗಿದೆ. ಹೌದು, ನಮಗೊಂದು ಮಗು ಹುಟ್ಟಿದೆ ಅಂತ ಹೇಳಿದರೆ ಅದು ಯಾವ ದಿನದಲ್ಲಿ ಹುಟ್ಟಿದೆ, ಯಾವ ಸಮಯದಲ್ಲಿ ಹುಟ್ಟಿದೆ, ಯಾವ ತಾರೀಕಿನಲ್ಲಿ ಹುಟ್ಟಿದೆ ಎನ್ನುವುದಕ್ಕಿಂತ ನಮಗೊಂದು ಮಗು ಹುಟ್ಟಿದೆ ಎನ್ನುವುದು ಸಂತೋಷವಲ್ಲವೇ? ಅದೇ ರೀತಿಯಲ್ಲಿ ನಮಗಾಗಿ ಲೋಕರಕ್ಷಕನು, ಸೃಷ್ಟಿಕರ್ತನಾದ ದೇವರು ಸೃಷ್ಟಿಯಾಗಿ ಮಾರ್ಪಟ್ಟು ತನ್ನನ್ನು ದೀನನಾಗಿ ತಗ್ಗಿಸಿಕೊಂಡು ಪಾಪಿಗಳಾದ ನಮ್ಮನ್ನು ರಕ್ಷಿಸುವುದಕ್ಕಾಗಿ ತಾನೇ ನಮ್ಮನ್ನು ಹುಡುಕಿ ಬಂದಿದ್ದಕ್ಕಾಗಿ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥವರು ಆಗಿರಬೇಕು. ನಾನು ಹೇಳಿದ ಹಾಗೆ ಈ ದಿನ ನಿಮಗೊಂದು ಒಳ್ಳೆಯ ಶುಭವಾರ್ತೆಯನ್ನು, ಶುಭ ಸಂದೇಶವನ್ನು ಕರ್ತನು ಅನುಗ್ರಹಿಸಿ ಕೊಡಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಬನ್ನಿ, ಹಾಗಾದರೆ ಈ ಕ್ರಿಸ್ತ ಜಯಂತಿಯ ಮುಖ್ಯವಾದ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಾಕ್ಯ. ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಹಾಲೆಲೂಯ. ದೇವಜನವೇ, ನಾನು ಹೇಳಿದ ಹಾಗೆ ನೀವು ಜ್ಞಾಪಕ ಇಟ್ಟುಕೊಳ್ಳಿ, ಯೇಸು ಕ್ರಿಸ್ತನ ಜನನ ದಿನವನ್ನಲ್ಲ, ಯೇಸು ಕ್ರಿಸ್ತನ ಜನನವನ್ನು ಆಚರಿಸುತ್ತೇವೆ, ನಾವು ನೆನೆಸುತ್ತೇವೆ, ಸಂತೋಷಿಸುತ್ತೇವೆ. ಅದು ಯಾವ ದಿನವೋ ಯಾವ ವರ್ಷವೋ ಎನ್ನುವುದು ಮುಖ್ಯವಲ್ಲ, ಆದರೆ ಕ್ರಿಸ್ತನ ಜನನವು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ನೋಡಿ, ಒಬ್ಬೊಬ್ಬ ಗಣ್ಯ ವ್ಯಕ್ತಿಗಳಿಂದ ನಮ್ಮ ದೇಶಕ್ಕೂ, ನಮ್ಮ ಪ್ರಪಂಚಕ್ಕೂ, ನಮ್ಮ ಒಂದು ಜಗತ್ತಿಗೂ ಪ್ರಯೋಜನಕರವಾದಂಥ ಕೃತ್ಯಗಳು ನಡೆದಿದ್ದಾವೆ. ಉದಾಹರಣೆಗೆ ನೋಡುವುದಾದರೆ ಡಾಕ್ಟರ್ BR ಅಂಬೇಡ್ಕರ್ ಮೂಲಕವಾಗಿ ಸಂವಿಧಾನವು ನಮಗೆ ಲಭಿಸಿತು, ಗಾಂಧೀಜಿಯವರಿಂದ ಸ್ವಾತಂತ್ರ್ಯ ಲಭಿಸಿತು, ಅನೇಕ ವೈದ್ಯರಿಂದ ನಮಗೆ ಔಷಧಿಗಳು ಲಭಿಸಿದವು, ಅನೇಕ ರಾಜಕೀಯ ವ್ಯಕ್ತಿಗಳಿಂದ ಉನ್ನತಿಯಾದಂಥ ಸ್ಕೀಮುಗಳು ನಮಗೆ ಲಭಿಸಿದವು. ಆದರೆ ಇವೆಲ್ಲವುಗಳಿಗಿಂತ ಮುಖ್ಯವಾಗಿ ಯೇಸು ಕ್ರಿಸ್ತನು ಎಂದು ಹೇಳುವಾಗಲೇ ಆತನ ಹೆಸರಿಗೆ ಅರ್ಥ ರಕ್ಷಕನು ಎಂಬುದು. ಹೌದು ದೇವಜನವೇ, ನಮಗಾಗಿ ಯೇಸು ಸ್ವಾಮಿ ಲೋಕದಲ್ಲಿ ಜನಿಸಿದ್ದು ನಮ್ಮನ್ನು ರಕ್ಷಿಸುವುದಕ್ಕಾಗಿ. ದೇವಜನವೇ, ನಮಗೆ ಒಂದು ವೇಳೆ ನೋಡಿ, ದೇವರು ಒಂದು ಯಾವುದಾದರೂ ಅರಸನನ್ನು ಕಳುಹಿಸಿದ್ದರೆ ಆ ಕಾಲದಲ್ಲಿ ಆ ಅರಸನು ನಮ್ಮನ್ನು ಕಾಪಾಡುತ್ತಿದ್ದನು. ಮುಂದಿನ ಕಾಲದಲ್ಲಿ ನಿಮಗೆ ಗೊತ್ತು, ಹಿಂದೆ ಇದ್ದ ಕಾಲದಲ್ಲಿ ದೇವರು ಸೌಲನೆಂಬ ಅರಸನನ್ನು, ದಾವೀದನೆಂಬ ಅರಸನನ್ನು, ಸೊಲೊಮೋನನೆಂಬ ಅರಸನನ್ನು, ಹೀಗೆ ಒಬ್ಬರ ನಂತರ ಒಬ್ಬರು ಅರಸರುಗಳನ್ನು ಕಳುಹಿಸಿದರು. ಅದು ತಾತ್ಕಾಲಿಕವಾಗಿತ್ತು. ಆ ಅರಸರುಗಳಿಂದ ನಮಗೆ ನಿತ್ಯವಾದ ರಕ್ಷಣೆಯು ಲಭಿಸುವುದಿಲ್ಲ. ಒಂದು ವೇಳೆ ದೇವರು ನಮಗೊಬ್ಬ ನ್ಯಾಯಾಧಿಪತಿಯನ್ನು, ಜಡ್ಜನ್ನು ಕಳುಹಿಸಿದರೆ
ಆ ನ್ಯಾಯಾಧಿಪತಿಗಳು ಕೂಡ ನಮಗೆ ಗೊತ್ತು. ಅನೇಕರು ನ್ಯಾಯಾಧಿಪತಿಗಳಾಗಿ ನ್ಯಾಯಸ್ಥಾಪಕರುಗಳಾಗಿ ಬಂದರು, ಆದರೆ ಅವರಿಂದಲೂ ನಮಗೆ ನಮ್ಮ ಪಾಪಗಳಿಂದ ಪರಿಹಾರವೂ ಸಿಗುತ್ತಿರಲಿಲ್ಲ. ಹಾಗೆಯೇ ರಾಜಕೀಯ ವ್ಯಕ್ತಿಗಳಿಂದಾಗಲಿ, ವಿಜ್ಞಾನಿಗಳಿಂದಾಗಲಿ, ಪಂಡಿತರಿಂದಾಗಲಿ, ಮೇಧಾವಿಗಳಿಂದಾಗಲಿ, ಹಣವಂತರಿಂದಾಗಲಿ ಯಾರನ್ನು ದೇವರು ಕಳುಹಿಸಿದ್ದರೂ ಕೂಡ ಆ ಒಂದು ವ್ಯಕ್ತಿಗಳ ಮೂಲಕ ನಮಗೆ ಬಿಡುಗಡೆಯೋ ರಕ್ಷಣೆಯೋ ಉಂಟಾಗುತ್ತಿರಲಿಲ್ಲ. ದೇವರು ತನ್ನ ಸಂದೇಶವನ್ನು ಕಳುಹಿಸಿ ಬಿಡುಗಡೆಯನ್ನು ನಮಗೆ ಮಾಡುವುದಕ್ಕೆ ಬದಲಾಗಿ ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಕಳುಹಿಸಿಕೊಟ್ಟನು. ಆತನು ದೂತರನ್ನು ಕಳುಹಿಸಬಹುದಾಗಿತ್ತು, ಇಲ್ಲವೇ ಬೇರೆ ಯಾವುದೇ ಒಂದು ಮಾರ್ಗವನ್ನು ಮಾಡಬಹುದಾಗಿತ್ತು. ಆದರೆ ಅವುಗಳಿಂದ ಯಾವ ಪ್ರಯೋಜನವೂ ಆಗುತ್ತಿರಲಿಲ್ಲ. ಸೃಷ್ಟಿಕರ್ತನಾದ ದೇವರೇ ಸೃಷ್ಟಿಯಾಗಿ ರೂಪಾಂತರ ಹೊಂದಿ ಮಹಿಮೆಯಲ್ಲಿದ್ದಂಥ ಆತನು ದೀನನಾಗಿ ಭುವಿಗೆ ಬಂದನು. ಯಾವಾಗ ಪರಲೋಕದರಸನು ಭುವಿಗೆ ಬಂದನೋ ಅಲ್ಲಿ ದೇವದೂತರುಗಳು ಆತನ ಮಹಿಮೆಯನ್ನು ಪ್ರಚುರಪಡಿಸಿದರು. ಏನಂತ? ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸಮಾಧಾನ, ಮಾನವರಿಗೆ ಆತನು ಒಲಿಯುತ್ತಾನೆ ಎಂದು ಹೇಳಲ್ಪಟ್ಟಿದೆ. ನನ್ನ ಪ್ರಿಯ ದೇವಜನವೇ, ಪರಲೋಕದಲ್ಲಿರುವಂಥ ಆ ಸಮಾಧಾನ, ಪರಲೋಕದಲ್ಲಿದ್ದಂಥ ಆ ಮಹಿಮೆ, ಆ ಪರಲೋಕದಲ್ಲಿದ್ದಂಥ ಉನ್ನತವಾದ ಸೃಷ್ಟಿಕರ್ತನಾದ ದೇವರು ಮಾನವಧಾರಿಯಾಗಿ ಬಂದಂಥ ಏನೋ ಒಂದು ಪರಿಸ್ಥಿತಿಯನ್ನು, ಆ ಬಂದಂಥ ಕ್ರಿಯೆಯನ್ನು ನಾವು ರಕ್ಷಕನು ಯೇಸುವಿನ ಜನನ ಎಂದು ಹೇಳುತ್ತಾ ಇದ್ದೇವೆ. ಹಾಲೆಲೂಯಾ. ಆದುದರಿಂದ ಇಟ್ ಈಸ್ ನಾಟ್ ಅಬೌಟ್ ದ ಡೇ ಆಫ್ ಹಿಸ್ ಬರ್ತ್ ಬಟ್ ರಾದರ್ ಈಸ್ ಬರ್ತ್ ಅಂತಾರೆ. ಅಂದರೆ ಆತನು ಹುಟ್ಟಿದ ದಿನ ಯಾವುದು? ಸೋಮವಾರನ, ಭಾನುವಾರನ, ಮಂಗಳವಾರನ ಅಂತಲ್ಲ, ಯಾವ ವರ್ಷ ಅಂತ ಅಲ್ಲ, ಯಾವ ಸ್ಥಳ ಅಂತ ಅಲ್ಲ, ಯಾವ ಕಾಲ ಅಂತ ಅಲ್ಲ, ಆದರೆ ಆತನು ಜನಿಸಿದ್ದಾನೆ. ಆಮೆನ್, ಹಾಲೆಲೂಯಾ. ಯೇಸು ಕ್ರಿಸ್ತರು ಜನಿಸಿರುವುದಂತೂ ಸತ್ಯ. ಅದಕ್ಕೆ ಇತಿಹಾಸವೇ ನಮಗೆ ಕಾರಣ. 2025 ವರ್ಷಗಳ ಹಿಂದೆ ಎಂದು, ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎಂದು ಇಬ್ಬಾಗವಾಯಿತು. ಆತನ ಜನನವನ್ನು ಪ್ರಪಂಚದ ಈಗಿನ 800 ಕೋಟಿಗೂ ಅಧಿಕವಾದಂಥ ಜನರು ಆತನ ಜನನಕ್ಕೆ ಹಿಂದೆ, ಆತನ ಜನನದ ನಂತರ ಎಂದು ತಿಳಿದುಕೊಳ್ಳಬೇಕಾಗಿದೆ. ಹೌದು, ಸೈತಾನನು ಆತನ ನಾಮವನ್ನು ಅಪಕೀರ್ತಿಗೊಳಿಸಲಿಕ್ಕೂ, ಆತನ ನಾಮವನ್ನು ಇಲ್ಲದೆ ಹಾಗೆ ಮಾಡಲಿಕ್ಕೂ ಮೊದಲ ಕಾಲದಿಂದಲೂ ಪ್ರಯತ್ನಿಸುತ್ತಿದ್ದಾನೆ. ಅದು ಸಾಧ್ಯವಾಗಲಿಲ್ಲ, ಅದು ಎಂದಿಗೂ ಸಾಧ್ಯವಾಗುವುದಿಲ್ಲ. ಆಮೇನ್. ಯಾಕೆಂದರೆ ಇದು ಮನುಷ್ಯರ ಕಲ್ಪಿತ, ಇಲ್ಲವೇ ಇದು ಮಾನವರ ಆಲೋಚನೆಯಲ್ಲ, ಇದು ದೇವರ ಆಲೋಚನೆ. ನಾನಿವತ್ತು ಬೇಡಿಕೊಳ್ಳುವುದೇನೆಂದರೆ, ಈ ಲೋಕರಕ್ಷಕನು ಭುವಿಗೆ ಬಂದಾಗ ಮಹಿಮೆಯು ಇಳಿಯಿತು, ಸಮಾಧಾನವು ಬಂದಿತು, ಶಾಂತಿ ಬಂದಿತು, ಸಂತೋಷವು ಬಂದಿತು, ನಿರೀಕ್ಷೆ ಬಂದಿತು, ರಕ್ಷಣೆ ಬಂದಿತು. ಅದು ಯೇಸುವಿನ ಮೂಲಕ ತಂದಿತು. ಹಾಲೆಲೂಯಾ. ನನ್ನ ಪ್ರಿಯರೇ, ಅದಕ್ಕೆ ಈಗ ಕ್ರಿಸ್ಮಸ್ ಎಂಬುದಾಗಿ ಹೇಳುವಾಗ ಕ್ರೈಸ್ಟ್ ಪ್ಲಸ್ ಮಾಸ್ ಅಂತ ಹೇಳುತ್ತಾರೆ. ಕ್ರಿಸ್ತನನ್ನು ಕೊಂಡಾಡುವುದೇ, ಕ್ರಿಸ್ತನಲ್ಲಿ ಸಂತೋಷಿಸುವುದೇ ಕ್ರಿಸ್ಮಸ್. ಕೆಲವು ಸಾರಿ ಎಕ್ಸ್ಮಸ್ ಅಂತ ಕೆಲವರು ಉಪಯೋಗಿಸ್ತಾರೆ. ಕ್ರೈಸ್ಟ್ ಇಲ್ಲದೆ ಮಾಸನ್ನು ಮಾಡುತ್ತಾರೆ. ಅನೇಕ ಕೊಳ್ಳುವುದು, ತಿನ್ನುವುದು, ಸಂತೋಷಿಸುವುದು, ಡ್ಯಾನ್ಸ್ಗಳನ್ನು ಮಾಡುವುದು, ಅದೆಲ್ಲ ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ಕಾರ್ಯ. ಆದರೆ ಈ ಕ್ರಿಸ್ಮಸ್ನಲ್ಲಿ ನಾವು ಮಾಡಬೇಕಾಗಿರುವುದು, ಕ್ರಿಸ್ತನು ನಮಗಾಗಿ ಜನಿಸಿದ್ದಾನೆ, ಆತನ ಜನನದಿಂದ ನನ್ನ ಜೀವನ ಪಾವನವಾಯಿತು, ಆತನ ಬರೋಣದಿಂದ ನಿರೀಕ್ಷೆ ಹುಟ್ಟಿತು, ನನಗಾಗಿ ಆತನು ಬಂದಿದ್ದಾನೆ. ನೋಡಿ, ಲೋಕದಲ್ಲಿ ಯಾರಾದರೂ ಮರಣಿಸಲಿಕ್ಕಾಗಿಯೇ ಹುಟ್ಟಿದ್ದಾರೆ ಎಂದರೆ ಅದು ಯೇಸು ಸ್ವಾಮಿ. ಈ ಭೂಮಿಯ ಮೇಲೆಯೂ ಪರಲೋಕದಲ್ಲಿಯೂ ಯಾರಾದರೂ ಸಂತೋಷಿಸುತ್ತಾರೆ ಅಂದರೆ ಅದು ಕ್ರಿಸ್ತನ ಜನನವೇ.
ಇವತ್ತು ಯಾವುದೂ ನೀವು ಆಲೋಚನೆ ಮಾಡದೆ ಕರ್ತನು ನಿಮಗೆ ಅನುಗ್ರಹಿಸಿದಂಥ ಈ ಜನರ ಸುವಾರ್ತೆಯನ್ನು ಸಂಭ್ರಮಿಸೋಣ. ಸಂಭ್ರಮಿಸೋದು ದಿನದಲ್ಲಿ ಅಲ್ಲ, ಕರ್ತನಲ್ಲಿ ಸಂಭ್ರಮಿಸೋಣ. ಯಾರದಾದರೂ ಜನನ ಅಂತ ಹೇಳಿದರೆ ಅವರೇ ಮುಖ್ಯವಾಗಿರುವಂತೆ ಈ ದಿನ ಕ್ರಿಸ್ತನೇ ನಮಗೆ ಮುಖ್ಯ, ಆತನೇ ನಮಗೆ ಮುಖ್ಯ, ಮನುಷ್ಯರ ಮಾತುಗಳಲ್ಲ, ಮನುಷ್ಯರ ಕ್ರಿಯೆಗಳಲ್ಲ. ದೇವಜನವೇ, ಈ ವಾಕ್ಯ ಲೂಕ 2:11 ವಾಕ್ಯ ಹೇಳುತ್ತದೆ, ಇವತ್ತು ನಿಮಗೋಸ್ಕರ, ಅಂದರೆ ಈ ದಿನದಲ್ಲಿ, ಅಂದರೆ ಆಗಿನ ಕಾಲದಲ್ಲಿ, ಆ ದಿನದಲ್ಲಿ, ಯಾವ ದಿನವೇ ಆಗಿರ್ಬೋದು, ಅದು ಯಾವುದೇ ಕಾಲ ಆಗಿರ್ಬೋದು, ನಮಗೆ ಚಿಂತೆ ಬೇಡ. ಆದರೆ ದಾವೀದನ ಊರಿನಲ್ಲಿ ಹುಟ್ಟಿದ್ದು ನಿಜ, ಆತನು ಒಬ್ಬ ರಕ್ಷಕನಾಗಿ ಹುಟ್ಟಿದ್ದು ನಿಜ, ಆತನೇ ಕರ್ತನಾಗಿರುವ ಕ್ರಿಸ್ತನು ಎಂಬುದು ನಿಜ. ಹಲ್ಲೆಲೂಯಾ. ಇದು ಬಹಳ ಮುಖ್ಯವಾದಂಥ ಕ್ರಿಸ್ಮಸ್ನ ಸಾರಾಂಶ. ಕ್ರಿಸ್ತನಿಲ್ಲದ ಸೆಲೆಬ್ರೇಷನ್ಸ್, ಕ್ರಿಸ್ತನಿಲ್ಲದ ಆಡಂಬರ, ಹಬ್ಬ ಎಲ್ಲವೂ ವ್ಯರ್ಥ. ಹಬ್ಬನೇ ಬೇಡ, ಆಡಂಬರನೇ ಬೇಡ. ಇದಿಲ್ಲದೆ ಕ್ರಿಸ್ತನೊಬ್ಬನಿದ್ದರೆ ಸಾಕು, ಪ್ರತಿದಿನವೂ ನಮಗೆ ಹಬ್ಬವೇ ಹಬ್ಬ. ಆದರೆ ಆ ಎಲ್ಲರೂ, ಪ್ರಪಂಚದ ಎಲ್ಲರೂ ಏಕ ರೀತಿಯಲ್ಲೇ ಆಚರಿಸಬೇಕೆಂಬ ಉದ್ದೇಶಕ್ಕಾಗಿ ದಿನವನ್ನು ನಾವು ಏರ್ಪಡಿಸಿಕೊಂಡಿದ್ದೇವೆ. ಕರ್ತನಿಗೆ ಸ್ತೋತ್ರ. ಈಗ ಇಲ್ಲಿ ಹೇಳುತ್ತಾ ಇದೆ, ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಒಂದು ವಿಧದಲ್ಲಿ ನಾನು ನಿಮಗೆ ಹೇಳಬೇಕಾದರೆ, ಹೆದರಬೇಡಿರಿ, ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಹೆದರಬೇಡಿರಿ, ಕೇಳಿರಿ, ಶುಭವರ್ತಮಾನ ಬಂದಿದೆ. ಏನು? ಹೆದರಬೇಡಿರಿ, ಕೇಳಿರಿ, ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಇವತ್ತು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ನನ್ನ ಸಹೋದರಿ, ಸಹೋದರ, ನಿಮಗೂ ದೇವರಿಂದ ಬಂದ ವಾರ್ತೆ ಇದು. ನನ್ನಿಂದಲೋ, ಅಧಿಕಾರಿಗಳಿಂದಲೋ, ಲೋಕದಿಂದಲೋ ಬಂದದ್ದಲ್ಲ. ಈ ಶುಭವರ್ತಮಾನ, ಈ ಸಂದೇಶ ಪರಲೋಕದಿಂದ ಬಂದ ವಾರ್ತೆ. ಮನುಷ್ಯರಾದ ನಾವು ಹೇಳಿದರೆ ನಿಮಗೆ ಸಮಾಧಾನ ಸಿಗದೇ ಇರಬಹುದು, ಧೈರ್ಯ ಬರದೇ ಇರಬಹುದು, ನಂಬಿಕೆ ಹುಟ್ಟದೇ ಇರಬಹುದು. ಆದರೆ ಪರಲೋಕದಿಂದ ಸಾರಲ್ಪಟ್ಟ ಈ ಶುಭವರ್ತಮಾನವು, ಶುಭ ಸಂದೇಶವು, ಕ್ರಿಸ್ತನ ಜನನವು ನಿತ್ಯವಾದದ್ದು. ಹಲ್ಲೆಲೂಯಾ. ನನ್ನ ಪ್ರಿಯರೇ, ಕ್ರಿಸ್ತನ ಜನನವನ್ನು ನಾವು ನೆನಪಿಸಿಕೊಳ್ಳುತ್ತಾ ಇದ್ದೇವೆ, ಸಂತೋಷಿಸುತ್ತಿದ್ದೇವೆ. ಹೇಗೆ? ಆತನ ಜನನದ ವಾರ್ತೆಯನ್ನು ಕೇಳಿದಂಥ ಕುರುಬರು ಸಂತೋಷಿಸಿದರು, ಪಂಡಿತರು ಸಂತೋಷಿಸಿದರು, ಮರಿಯಳು ಯೋಸೇಫರು ಸಂತೋಷಿಸಿದರು. ಅವರ ಕುರಿತಾಗಿ ನಂತರ ನೋಡುವಾಗ ಸಿಮಿಯೋನನು, ಅನ್ನಳು ಸಂತೋಷಿಸಿದರು, ದೇವದೂತರು ಸಂತೋಷಿಸಿದರು ಅಲ್ವಾ. ಆ ನಕ್ಷತ್ರ ಬೆಳಗುವುದನ್ನು ನೋಡಿದರು. ಇದೆಲ್ಲ ಕಾರ್ಯಗಳು ಒಂದು ಖುಷಿ, ಸಂಭ್ರಮ, ಸಡಗರವನ್ನು ತಂದದ್ದು. ಹಾಗಾದರೆ ಭೂಮಿ ಸಂತೋಷಿಸುವಾಗ ನಾವು ಯಾಕೆ ಸಂತೋಷಿಸಬಾರದು? ನಾವು ಯಾಕೆ ಸಂಭ್ರಮಿಸಬಾರದು? ಹೌದಲ್ವಾ? ನಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಅದಕ್ಕೆ ನಾವು ಸಂಭ್ರಮಿಸಬೇಕು. ಹೆದರಬೇಡಿ, ಕೇಳಿರಿ, ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಕುರುಬರ ಹೃದಯವು ಅರಳಿತು. ಪಂಡಿತರು, ಅಂದರೆ ಏನು, ಜೋಯಿಸರವರು ಬಂದವರು ಕಂಡುಕೊಂಡರು, ಸಂತೋಷಪಟ್ಟರು. ದೇವರ ವಾಕ್ಯ ಹೇಳುತ್ತದೆ, ಅವರು ಕುರುಬರೇನು, ಜ್ಞಾನಿಗಳೇನು, ಬೆಳಕನ್ನು ನೋಡಿ ಬಂದರು, ನೋಡಿ ಸಂತೋಷದಿಂದ ಹೊರಟು ಶುಭವರ್ತಮಾನವನ್ನು ಸಾರಿದರು ಅಂತ ನಾವು ಹಾಡ್ತೇವೆ. ಹಾಗೆಯೇ ನಾವು ಕ್ರಿಸ್ತನ ಜನನ ವಾರ್ತೆಯನ್ನು ಸಾರುವಂಥವರು ಆಗಿರಬೇಕು. ಈಗ ನಾನು ಹೇಳುವಂಥ ವಿಚಾರ ಏನೆಂದರೆ, ಈ ಕ್ರಿಸ್ಮಸ್ ನಮ್ಮಲ್ಲಿ ಸಮಾಧಾನ ತರಬೇಕು, ಶಾಂತಿ ತರಬೇಕು, ಧೈರ್ಯ ತರಬೇಕು, ನಂಬಿಕೆ ತರಬೇಕು, ಕೃಪೆಗಳನ್ನು ತರಬೇಕು. ಇವೆಲ್ಲವುಗಳೊಟ್ಟಿಗೆ ನಮಗೆ ಬೇಕಾಗಿರುವಂಥ ಮುಖ್ಯವಾದದ್ದು ನಮ್ಮ ಪಾಪಗಳಿಂದ ಪರಿಹಾರ. ಅದಕ್ಕೆ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರ 10ನೇ ವಾಕ್ಯದಲ್ಲಿ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು
ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ನೋಡಿದ್ರ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ನಾವು ದೇವರನ್ನು ಹುಡುಕಿ ಹೋಗಲಿಲ್ಲ. ನಾವು ಆತನನ್ನು ಪುಣ್ಯಕ್ಷೇತ್ರಗಳಲ್ಲಿಯೋ ಬೆಟ್ಟಗಳಲ್ಲಿಯೋ ಪರ್ವತಗಳಲ್ಲಿಯೋ ಹುಡುಕಿ ಹೋಗಲಿಲ್ಲ. ಆತನೇ ನಮ್ಮನ್ನು ಹುಡುಕಿ ಬಂದನು. ಕಾರಣ ಏನು? ನರಕದ ಹಾದಿಯಲ್ಲಿ ಹೋಗುತ್ತಿದ್ದೇವೆ, ಪಾಪದ ಪ್ರವಾಹದಲ್ಲಿ ಸಿಕ್ಕಿಕೊಂಡಿದ್ದೇವೆ, ಸೈತಾನನ ಕಪಿಮುಷ್ಟಿಯಲ್ಲಿ ಸಿಕ್ಕಿಕೊಂಡಿದ್ದೆವು. ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ತನ್ನ ಸ್ಥಾನವನ್ನು ತ್ಯಜಿಸಿ ಆತನು ಬಂದನು. ಈ ದಿನ ನನ್ನ ಪ್ರೀತಿಯ ದೇವಜನರೇ, ಇನ್ನೂ ನೀವು ಕತ್ತಲೆಯಲ್ಲಿದ್ದೀರಾ, ಇನ್ನೂ ನೀವು ಸೈತಾನನ ಕೈಯಲ್ಲಿದ್ದೀರಾ, ಇನ್ನೂ ನೀವು ಅಸಮಾಧಾನದಲ್ಲಿದ್ದೀರಾ, ಅಶಾಂತಿಯಲ್ಲಿದ್ದೀರಾ, ನಿರೀಕ್ಷೆ ಇಲ್ಲದವರಾಗಿದ್ದೀರಾ. ಯಾಕೆ ದೇವರೇ, ನನ್ನ ಜೀವಿತ ಈ ರೀತಿ ಇದೆ, ನಾನು ಏನು ಮಾಡಲಿ, ಹೇಗೆ ಮಾಡಲಿ ಅಂತಿದ್ದೀರಾ? ಭಯಪಡಬೇಡಿ. ನಿಮ್ಮ ಕುಟುಂಬ ಕೆಟ್ಟು ಹೋಗಿರಬಹುದು, ನಿಮ್ಮ ಜೀವಿತಗಳು ಕೆಟ್ಟು ಹೋಗಿರಬಹುದು, ನಿಮ್ಮ ಭವಿಷ್ಯ ಕೆಟ್ಟು ಹೋಗಿರಬಹುದು. ನಷ್ಟ, ನೋವು, ಸಂಕಟ, ಸಮಸ್ಯೆ, ಅಸಂತೃಪ್ತಿ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಮುರಿದು ಬಿದ್ದಂತೆ ಅನಾರೋಗ್ಯದಿಂದ ನೀವು ಸತಮತರಾಗುತ್ತಿದ್ದರೆ ದೇವರ ವಾಕ್ಯವು ನಿಮಗೆ ಇವತ್ತು ಹೇಳುತ್ತಾ ಇದೆ, ಕೆಟ್ಟು ಹೋಗಿರುವಂಥ ನಿನ್ನ ಜೀವಿತವನ್ನು ಸರಿಪಡಿಸುವುದಕ್ಕಾಗಿ ಕರ್ತನು ಬಂದಿದ್ದಾನೆ. ಹಾಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮ್ಮನ್ನು ಹುಡುಕಿ ಆತನು ಬಂದಿದ್ದಾರೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ದೇವಜನರೇ, ಕೆಟ್ಟು ಹೋಗಿದೆ ನನ್ನ ಜೀವನ, ಹಾಳಾಗಿದೆ ನನ್ನ ಜೀವನ, ಏನಾಗಿದೆಯೋ ಗೊತ್ತಿಲ್ಲ ಅನ್ನುವಂಥ ನಿಮ್ಮ ಜೀವನವನ್ನು ಯೇಸು ಸ್ವಾಮಿಯ ಸಂದೇಶವು ಹುಡುಕಿ ಬಂದಿದೆ. ನಿಮಗೆ ಮಾತ್ರ ಯಾಕೆ ಈ ಸಂದೇಶ ಮುಟ್ಟಿದೆ? ಊರಲ್ಲಿ ಎಷ್ಟೋ ಜನ ಇದ್ದಾರೆ, ನಿಮಗೆ ನಿಮ್ಮ ಸಂಬಂಧಿಕರಲ್ಲಿ, ರಕ್ತ ಸಂಬಂಧಿಗಳಲ್ಲಿ ಎಷ್ಟೋ ಜನ ಇದ್ದಾರೆ, ಅವರಿಗೆ ಯಾಕೆ ಸಂದೇಶ ಹೋಗಿ ಮುಟ್ಟಲಿಲ್ಲ? ಯಾಕೆ ನಿಮ್ಮ ಹೃದಯಕ್ಕೆ ಮುಟ್ಟುತ್ತಾ ಇದೆ? ಯಾಕೆ ನಿಮಗೆ ಮುಟ್ಟಿದೆ ಅಂದರೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಆತನ ರಕ್ಷಕನಾಗಿ ಬಂದಿರುವುದು ನಿಜ. ಎಲ್ಲಿಗೆ? ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ. ಇವತ್ತು ನಿಮ್ಮ ಜೀವಿತಗಳನ್ನು ಸರಿಪಡಿಸಲಿಕ್ಕೆ, ಆತನು ಪುನರ್ಸ್ಥಾಪಿಸಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಯೇಸುವಿಗೆ ಸ್ತೋತ್ರ. ನೋಡಿ, ಮತ್ತಾಯ 1:21 ವಾಕ್ಯದಲ್ಲಿ ಹೇಳುತ್ತದೆ, ಆತನಿಗೆ ಯೇಸು ಎಂದು ಹೆಸರಿಡುವರು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಆಮೇನ್. ತನ್ನ ಜನರು, ದೇವಜನವೇ, ಎಲ್ಲರೂ ಆತನ ಮಕ್ಕಳೇ. ನಾವು ಯಾರೂ ನಾಶವಾಗಬಾರದು ಎಂಬುದು ಆತನ ಉದ್ದೇಶ. ಮಾನವರೆಲ್ಲರಿಗಾಗಿ ಬಂದನು. ಆತನು ಬಂದಿದ್ದು ಧರ್ಮಸ್ಥಾಪನೆಗಲ್ಲ. ಆತನು ಬಂದಿದ್ದು ಸಂಪ್ರದಾಯಗಳನ್ನು, ಸಂಸ್ಕೃತಿಗಳನ್ನು ಚಳುವಳಿ ಮಾಡಿ ಮಾರ್ಪಡಿಸಲಿಕ್ಕಲ್ಲ. ತನ್ನ ಹೆಸರನ್ನು ಬರೀ ಪ್ರಖ್ಯಾತಿಗೆ ತಂದುಕೊಳ್ಳುವುದಕ್ಕಲ್ಲ, ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದನು. ನಮ್ಮನ್ನು ಅಂದರೆ ಕ್ರೈಸ್ತರನ್ನಲ್ಲ, ಮಾನವರನ್ನು. ಯೋಹಾನ ನಮಗೆ ಗೊತ್ತಿರುವ ಹಾಗೆ 3:16 ವಾಕ್ಯ ಹೇಳಿದ ಹಾಗೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ, ಎಲ್ಲರೂ, ಒಬ್ಬರಲ್ಲ ಅಲ್ವಾ, ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆತನು ಯೇಸುವ ಅಂದರೆ ಆತನು ಅಭಿಷಕ್ತನು, ನಮ್ಮನ್ನು ಬಿಡಿಸುವುದಕ್ಕಾಗಿಯೇ ಬಂದವನು. ಹಾಲೆಲೂಯಾ. ಕರ್ತನಿಗೆ ಸ್ತೋತ್ರ. ಇವತ್ತು ಆತನು ಇಮ್ಮಾನುವೇಲ್ ದೇವರಾಗಿ ನಮ್ಮ ಕೂಡ ಇದ್ದಾನೆ. ದೇವಜನವೇ, ಪ್ರತಿಯೊಂದು ಆತ್ಮವನ್ನು, ಪ್ರತಿಯೊಂದು ವ್ಯಕ್ತಿಗಳನ್ನು ಆತನು ಗಮನಿಸುತ್ತಾ ಇದ್ದಾನೆ. ನಿಮ್ಮ ಜೀವಿತದಲ್ಲಿ ಆತನು ಇಮ್ಮಾನುವೇಲನಾಗಿ, ಯೇಸುವ ಆಗಿ, ಜೀಸಸ್ ಆಗಿ ಬಂದಿದ್ದಾರಾ? ರಕ್ಷಕರಾಗಿ ಬಂದಿದ್ದಾರಾ? ಆತನಿಗೆ ನಿಮ್ಮನ್ನು ಒಪ್ಪಿಸಿ ಕೊಟ್ಟಿದ್ದೀರಾ? ಆತನಿಗೆ ಒಪ್ಪಿಸಿ ಕೊಡುವುದಾದರೆ, ದೇವಜನವೇ, ನಮ್ಮಲ್ಲಿರುವಂಥ ಯಾವ ಕೆಟ್ಟತನವು, ಕೆಟ್ಟು ಹೋಗಿರುವ ಸ್ಥಿತಿ ಇದ್ದರೂ ಕೂಡ ದೇವರು ತನ್ನ ದೂತರ ಮೂಲಕ ಲೂಕ 2:10 ಹೇಳಿದ ಪ್ರಕಾರ ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ
ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಮತ್ತೆ ಹೇಳುತ್ತಿರುವಂಥ ಮಾತು, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ. ಕ್ರಿಸ್ಮಸ್ ಅಂದರೆ ಏನೂ ಅಲ್ಲ, ಗುಡ್ ನ್ಯೂಸ್. ಕ್ರೈಸ್ಟ್ ಮಾಸ್ ಅಂದರೆ ಕ್ರಿಸ್ತನ ಮೂಲಕ ನಮಗೆ ಸಂಭ್ರಮ, ಸಂತೋಷ, ನಿರೀಕ್ಷೆ, ಅದೇ ನಮಗೆ ಶುಭ ವರ್ತಮಾನ. ನೀರಿನಲ್ಲಿ ಬಿದ್ದು ಒದ್ದಾಡುತ್ತಿರುವವನಿಗೆ ಯಾರಾದರೂ ಕೈ ನೀಡಿ ಮೇಲೆತ್ತುವಂತೆ, ಸಾಲದ ಸುಳಿಯಲ್ಲಿ ಸಿಕ್ಕಿ ಇನ್ನು ಮುಗಿಯಿತು ನನ್ನ ಕತೆ ಅನ್ನುವಾಗ ಆತನನ್ನು ಬಿಡಿಸಿ ಬಂಡೆಯ ಮೇಲೆ ನಿಲ್ಲಿಸುವಾಗ, ಅನಾರೋಗ್ಯದಲ್ಲಿದ್ದುಕೊಂಡು ಯಾವ ವೈದ್ಯರೂ ನಮ್ಮನ್ನು ಕೈ ಹಿಡಿಲಿಲ್ಲ, ಕೈ ಬಿಟ್ಟಂಥ ಸ್ಥಿತಿಯಲ್ಲಿ, ಅನಾರೋಗ್ಯದ ಸ್ಥಿತಿಯಿಂದ ನಮಗೆ ಚೇತರಿಕೆಯನ್ನುಂಟು ಮಾಡುವಂಥ ರೀತಿಯಲ್ಲಿ ಬರುವಾಗ ನೋಡಿ, ಹಾಗೆ ಕರ್ತನ ಪ್ರಸನ್ನತೆಯು ನಮಗೆ ಒಂದೊಂದು ವಿಧವಾಗಿ ನಮ್ಮನ್ನು ಉತ್ತೇಜನ ಮಾಡುತ್ತದೆ. ಆತನು ವೈದ್ಯರಿಗಿಂತಲೂ ಅಧಿಕನು, ಜ್ಞಾನಿಗಳಿಗಿಂತ ಅಧಿಕನು, ಎಲ್ಲ ವಿಷಯಗಳಿಗಿಂತ ಆತನು ಅಧಿಕನು ನಮಗೆ ಹೇಳುತ್ತಾನೆ. ಹೆದರಬೇಡ, ಕೆಟ್ಟು ಹೋಗಿರುವುದನ್ನು ಹುಡುಕಿ ಸರಿಪಡಿಸುವುದಕ್ಕೆ ಒಬ್ಬ ರಕ್ಷಕನನ್ನು ದೇವಾದಿದೇವನು ಏರ್ಪಡಿಸಿ ಕಳಿಸಿಕೊಟ್ಟಿದ್ದಾನೆ. ಆತನು ಏರ್ಪಡಿಸಿ ಕಳಿಸಿಕೊಟ್ಟಿದ್ದಾನೆ. ದೇವಜನವೇ, ರಕ್ಷಕನು ಬಂದ ದಿನವನ್ನು ನಾವು ಏನು ಮಾಡ್ತೇವೆ? ಆ ದಿನವನ್ನು ನಾವು ಬಹಳ ಹೆಚ್ಚು ಇದು ಮಾಡುತ್ತೇವೆ. ಚಿಂತೆ ಮಾಡಬೇಡ್ರಿ, ಅದೆಲ್ಲ ಮುಖ್ಯ ನಮಗೆ. ಆತನೇ ನಮಗೆ ಮುಖ್ಯ ಅಲ್ವ? ನಮಗೆ ಮಗು ಮುಖ್ಯ ಹೊರತು ಮಗು ಹುಟ್ಟಿದ ದಿನ, ಸ್ಥಳ, ಸಮಯ, ಕಾಲ ಮುಖ್ಯ ಅಲ್ಲ. ಆ ಮಗು ಯಾವುದೇ ಕಾಲದಲ್ಲಿ ಹುಟ್ಟಲಿ, ಯಾವುದೇ ದಿನದಲ್ಲಿ ಹುಟ್ಟಲಿ, ಯಾವುದೇ ಸಮಯದಲ್ಲಿ ಹುಟ್ಟಲಿ, ಅದು ನಮ್ಮ ಮಗು. ಹಾಗೆಯೇ ದೇವಕುಮಾರನು, ಮನುಷ್ಯ ಕುಮಾರನು ನಮಗಾಗಿ ಜನಿಸಿದಾತನು, ಆತನು ಯಾವಾಗ ಹುಟ್ಟಿದರೂ ನಮಗಾಗಿ ಜನಿಸಿದ್ದಾನೆ ಎಂಬುದು ಸತ್ಯದ ಮಾತು. ಅದಕ್ಕೆ ಹೇಳಿದರೆ, ಆತನು ನಮ್ಮನ್ನು ಎಷ್ಟೋ ಪ್ರೀತಿ ಮಾಡಿ ನಮ್ಮನ್ನೇ ಆತನು ಅದರ ತನಗಾಗಿ ನಮ್ಮನ್ನೇ ಕೊಟ್ಟಿದ್ದಾನೆ. ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನು ತನ್ನನ್ನೇ ಸಮರ್ಪಣೆ ಮಾಡಿಕೊಂಡಿದ್ದಾನೆ. ಇವತ್ತು ನಾನು ನಿಮಗೆ ಹೇಳೋದೇನೆಂದರೆ, ಆ ರಕ್ಷಕನು ನಿಮಗೆ ಬೇಕಾ? ಆ ಮಹಾ ಸಂತೋಷ ಬೇಕಾ? ದೇವದೂತರು ಪ್ರಚುರಪಡಿಸಿದಂಥ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ನಿಮಗೆ ಬೇಕಾ? ಲೋಕ ಕೊಡದ, ಲೋಕವು ತೀರಿಸದ ಸಮಸ್ಯೆಗಳನ್ನು ತೀರಿಸುವಂಥ, ಪರಿಷ್ಕಾರ ಮಾಡುವಂಥ ಒಂದು ದಾರಿ ನಿಮಗೆ ಬೇಕಾ? ಅದೇ ಶ್ರೀ ಯೇಸು ಸ್ವಾಮಿ. ಆತನ ಮೂಲಕವಾಗಿ ನಿಮ್ಮ ಪ್ರತಿ ಕೊರತೆಗಳು, ಪ್ರತಿ ಸಮಸ್ಯೆಗಳು, ಅನಾರೋಗ್ಯಗಳು, ಯಾಕೆಂದರೆ ರಕ್ಷಣೆಯೇ ದೇವರು ದೊಡ್ಡ ನಿಧಿಯನ್ನೇ ಕೊಡುವಾಗ ಸಣ್ಣದು ನಾವು ಯಾವ ಲೆಕ್ಕ ಅಲ್ವಾ? ನಾನು ಕಳೆದ ದಿನಗಳಲ್ಲಿ ಹೇಳ್ತಾ ಇದ್ದೆ ಏನೆಂದರೆ, ಇದೊಂದು ಬೆಲೆ ಕಟ್ಟಲಾರದಂಥ ನಿಧಿ. ನೋಡಿ, ನೀವು ಆಲೋಚನೆ ಮಾಡಿ, ಒಂದು ವಜ್ರ ಇಷ್ಟು ದಪ್ಪ ಇದೆ ಅಂತ ತಿಳ್ಕೊಳ್ಳಿ. ಎಷ್ಟು ವಜ್ರ ವೈಢೂರ್ಯಗಳಿಗೆ ಬಹಳ ಬೆಲೆ ಇರುತ್ತದಲ್ಲವಾ? ಅದು ಇಷ್ಟು ವಜ್ರ ಕೋಟಿಗಳು ಬೆಲೆ ಬಾಳಬಹುದು. ಆ ಕೋಟಿಗಳು ಬೆಲೆ ಬಾಳುವಂಥ ಇಷ್ಟೇ ಇರುತ್ತೆ ನೋಡಿ ಅದು. ಆದರೆ ಆ ಬೆಲೆಯಲ್ಲಿ ಕೋಟಿಗಳಲ್ಲಿ ಎಷ್ಟೋ ಬಂಗಾರವನ್ನು ತಗೊಬರ್ಬೋದು. ಇದಿಷ್ಟೇ ಇರುತ್ತೆ ವಜ್ರ ವೈಢೂರ್ಯವು, ಆದರೆ ಬಂಗಾರ ಜಾಸ್ತಿ ಬರುತ್ತೆ. ಅದೇ ಬಂಗಾರದ ಬದಲು ನಾವೇನಾದರೂ ಆ ಬೆಳ್ಳಿಯನ್ನು ತೆಗೆದುಕೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ. ಬೆಳ್ಳಿಗಿಂತಲೂ ನಾವೇನನ್ನು ತಾಮ್ರ ಏನನ್ನು ತಗೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ. ಅದಕ್ಕಿಂತ ಏನಾದರೂ ಕಬ್ಬಿಣ ತೆಗೆದುಕೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ. ಅದಕ್ಕಿಂತ ಕಟ್ಟಿಗೆ ತೆಗೆದುಕೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ. ಅದಕ್ಕಿಂತ ಅದೇ ಬೆಲೆಗೆ ಹುಲ್ಲು ತೆಗೆದುಕೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ. ಆದರೆ ದೇವರು ಹೇಳುತ್ತಾನೆ, ಇಷ್ಟೇ ಇದೆಯಲ್ವ ರಕ್ಷಣೆ, ಇದು ನಮಗೇನು ಪ್ರಾಮುಖ್ಯ ಎಂದು ನೆನೆಸಬೇಡ್ರಿ. ಈ ಒಂದು ವಜ್ರ, ರಕ್ಷಣೆ ಎಂಬ ವಜ್ರ ನಿಮ್ಮ ಬಳಿಯಲ್ಲಿ ಇದ್ದರೆ ಈ ಮಿಕ್ಕ ಎಲ್ಲವೂ ನಿಮಗೆ ಸುಲಭವಾಗಿ ಲಭಿಸುತ್ತವೆ. ಯಾಕೆಂದರೆ ದೇವರು ತನ್ನ ಒಬ್ಬನೇ ಮಗನನ್ನು ನಿಮಗಾಗಿ ಕೊಟ್ಟ ಮೇಲೆ ಉಳಿದ ಕಾರ್ಯಗಳನ್ನು ನಿಮಗೆ ಮಾಡದೇ ಇರುತ್ತಾನೆಯೇ? ಆತನು ಖಂಡಿತ ಮಾಡುತ್ತಾನೆ, ನಿಮ್ಮನ್ನು ಅನುಗ್ರಹಿಸುತ್ತಾನೆ. ಕರ್ತನು ತಾನೇ ನಿಮ್ಮ ಜೀವಿತಗಳನ್ನು, ನಿಮ್ಮನ್ನು ಆ ಪರಾತ್ಪರನು ನಿಮ್ಮಲ್ಲಿ ಜನಿಸಿ ಬರಲಿ, ನಿಮ್ಮಲ್ಲಿ ಹುಟ್ಟಿ ಬರಲಿ. ಆ ಬೆಳಕು, ಆ ತೇಜಸ್ಸು, ಆ ಸಂತೋಷ, ಆ ಮಹಿಮೆ, ಆ ನಿರೀಕ್ಷೆ ನಿಮ್ಮಲ್ಲಿ ಜನಿಸಿ ಬರಲಿ. ನೋಡುತ್ತೇವೆ, ಗೋದಲಿಯಲ್ಲಿ ಯಾವ ರೀತಿಯಾಗಿ ಬೆಳಕು ಹರಿದು ಬಂತೋ ಅದೇ ರೀತಿಯಲ್ಲಿ ನಿಮ್ಮ
ಕುಟುಂಬದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಕೊಳಕು ತೆಗೆಯಲ್ಪಟ್ಟು ಬೆಳಕು ಪ್ರವಹಿಸಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಈ ಕ್ರಿಸ್ತ ಜಯಂತಿಯ ಸಂದರ್ಭದಲ್ಲಿ ಅನುಗ್ರಹ ಮಾಡಲಿ ಎಂಬುದಾಗಿ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಪ್ರಾರ್ಥನೆ, ಸಹಾಯ ಎಲ್ಲವನ್ನು ನೆನೆಸುತ್ತಾ ಈ ವರ್ಷದ ಕೊನೆಗೆ ನಾವು ಬಂದಿದ್ದೇವೆ. ಅತಿಶಯವಾದ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ದೇವರು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ನಂಬಿರಿ, ನಿರೀಕ್ಷೆಯಿಂದ ಪ್ರಾರ್ಥಿಸೋಣ. ಪರಮ ತಂದೆಯಾದ ದೇವರೇ, ಪರವನ್ನು ಬಿಟ್ಟು ಭುವಿಗೆ ಬಂದಾತನೇ, ನಮ್ಮನ್ನು ರಕ್ಷಿಸಲಿಕ್ಕೆಂದು ನಮ್ಮನ್ನು ಪ್ರೀತಿ ಮಾಡಿ ನಿಮ್ಮನ್ನೇ ತಗ್ಗಿಸಿಕೊಂಡು ದೀನತೆಯಿಂದ ಬಂದಿದ್ದೀರಿ. ಹೌದಪ್ಪ, ನೀವು ಯಾವುದೋ ಒಂದು ವೈದ್ಯರಾಗಿಯೋ, ನ್ಯಾಯಾಧಿಪತಿಯಾಗಿಯೋ, ದೇವರ ಹಣವಂತನಾಗಿಯೋ, ಅಧಿಕಾರಿಯಾಗಿಯೋ, ರಾಜಕೀಯ ವ್ಯಕ್ತಿಯಾಗಿಯೋ ಬರಲಿಲ್ಲ. ನೀವು ಕರ್ತನೆ ರಕ್ಷಕನಾಗಿ ಬಂದಿದ್ದೀರಾ. ದೇವರೇ, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದೀರಾ. ಏಸಪ್ಪ, ಈ ದಿನ ನಮ್ಮ ಆರೋಗ್ಯ ಕೆಟ್ಟಿದೆಯಪ್ಪ, ನಮ್ಮ ಸಂಬಂಧಗಳು ಕೆಟ್ಟಿದೆಯಪ್ಪ, ನಮ್ಮ ಜೀವಿತಗಳು ಕೆಟ್ಟಿವೆಯಪ್ಪ, ನಾವು ಕೈ ಹಾಕುವ ಕೆಲಸಗಳು ಕೆಟ್ಟಿವೆಯಪ್ಪ. ಆದರೆ ನೀವು ಹೇಳುತ್ತೀರಾ, ನೀವು ಕೆಟ್ಟು ಹೋಗಿರುವಂಥ ಮನುಷ್ಯರನ್ನು ಮಾತ್ರ ಅಲ್ಲ, ಕೆಟ್ಟು ಹೋಗಿರುವ ಜೀವಿತಗಳನ್ನು ಕೂಡ ಸರಿಪಡಿಸಬಲ್ಲಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಈ ಸಹೋದರನ ಹಿರಿಯರ ಜೀವಿತಗಳನ್ನು ನಿನ್ನ ಬೆಳಕಿನಿಂದಲೂ ಸಮಾಧಾನ ಶಾಂತಿಯಿಂದಲೂ ಪರಲೋಕದ ಮಹಿಮೆಯಿಂದಲೂ ತುಂಬಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಈ ಕ್ರಿಸ್ತ ಜಯಂತಿಯ ನೆನಪನ್ನು ನಾವು ಮಾಡಿಕೊಳ್ಳುವಾಗ ನೀವೇ ಇಮ್ಮಾನುವೇಲ್ ದೇವರಾಗಿ ನಮ್ಮಲ್ಲಿ ಜನಿಸಿ ಬಂದು ನಮಗೆ ಬೇಕಾಗಿರುವ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ಮಹಿಮೆ ಹೊಂದಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೀವಿ. ಅಪ್ಪ ತಂದೆಯೇ, ನಿನ್ನನ್ನೇ ನಂಬಿ ಈ ದಿನವನ್ನು ಅವರು ನೆನೆಸಿ ಸ್ತುತಿಸಿ ಕೊಂಡಾಡುವಾಗ ಒಂದು ಸಂಭ್ರಮ ಅವರ ಹೃದಯವನ್ನು ಹೊಕ್ಕಲಿ. ಅವರಿಂದ ಕಸಿದುಕೊಂಡ ಸಂತೋಷ, ಅವರಿಂದ ಹೋದ ಸಂತೃಪ್ತಿ, ಅವರಿಂದ ಬಿಟ್ಟು ಹೋದಂಥ ಸಮಾಧಾನ ಎಲ್ಲವೂ ಮತ್ತೆ ಈ ಸಂಭ್ರಮದಲ್ಲಿ, ಈ ದಿನದಲ್ಲಿ ಈ ಕಾಲಗಳಲ್ಲಿ ಅವರಿಗೆ ಲಭಿಸಲಿ. ಕರ್ತನೇ, ಈ ದಿನದಿಂದ ಅವರ ಜೀವಿತವು ವ್ಯತ್ಯಾಸಗೊಳ್ಳಲಿ. ಕರ್ತನೆ, ನಿಮಗೆ ಸ್ತೋತ್ರ. ನೀವು ತಾನೇ ನಮ್ಮೆಲ್ಲರಿಗೂ ಒಂದು ಉತ್ತಮ ಸಂದರ್ಭವನ್ನು, ಸಮಯವನ್ನು ಅನುಗ್ರಹಿಸಿಕೊಟ್ಟು ಮಹಿಮೆ ಹೊಂದುತ್ತೀರೆಂಬುದಾಗಿ ನಮ್ಮ ರಕ್ಷಕನು, ನಮ್ಮ ಕರ್ತನು, ನಮಗಾಗಿ ಪರವನ್ನು ಬಿಟ್ಟು ಭುವಿಗೆ ಬಂದಾತನು, ನಮ್ಮ ಜೀವಿತಗಳನ್ನು ಕೆಟ್ಟು ಹೋದವುಗಳನ್ನು ರಕ್ಷಿಸಿ ಸರಿಪಡಿಸುವಾತನು, ಒದಗಿಸುವಾತನು, ಕರುಣಿಸುವಾತನು, ಸದಾ ನಮ್ಮನ್ನು ಪ್ರೀತಿಸುವಾತನಾಗಿರುವ ಯೇಸುವಿನ ಮಧುರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ನನ್ನ ಮತ್ತು ನನ್ನ ಕುಟುಂಬದ ಮೋಕ್ಷ ಮಾರ್ಗ ಸೇವೆಯಿಂದ ನಿಮ್ಮೆಲ್ಲರಿಗೂ ವಿಶ್ ಯು ಎ ವೆರಿ ಹ್ಯಾಪಿ ಮೆರಿ ಕ್ರಿಸ್ಮಸ್. ನಿಮ್ಮೆಲ್ಲರಿಗೂ ಅರ್ಥಪೂರ್ಣವಾದ ಸಮಾಧಾನದ, ಶಾಂತಿಯ, ಸಂತೋಷದ ಕ್ರಿಸ್ತ ಜನನದ ಶುಭಾಶಯಗಳು. ಜನನ ದಿನದ ಅಲ್ಲ, ಜನನದ ಶುಭಾಶಯಗಳು. God bless you. Shalom. Praise the Lord Jesus.